ರಾತ್ರಿ ಮಲಗೋಕ್ಕೆ ಮುಂಚೆ ಈ ಪುಡಿನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸಾಕು. ಇದು ಆಯುರ್ವೇದದಲ್ಲಿ ತುಂಬ ಹೆಸರುವಾಸಿ. ಅದು ಬಂಗಿಗೆ ಹೇಳಿ ಮಾಡಿಸಿದ ಪುಡಿ ಅಂತಲೇ ಹೇಳ್ಬೋದು. ರಾತ್ರಿ ಮಲಗೋಕ್ಕೆ ಮುಂಚೆ ಕೇವಲ ಚಿಟಿಕೆಯಷ್ಟು ಈ ಪುಡಿನ ನೀವು ಅಪ್ಲೈ ಮಾಡಿದ್ರೆ ಸಾಕು. ಬೆಳಗ್ಗೆ ಎಷ್ಟೊತ್ತು ನೀವೇ ಹುಡುಕ್ತೀರಾ, ಎಲ್ಲಿತ್ತು ನನಗೆ ಪಿಗ್ಮೆಂಟೇಷನು, ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ, ಬಟ್ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಹೇಳಿ ಇದರಲ್ಲಿ ಬೆಸ್ಟ್ ಬೆನಿಫಿಟ್ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಅಂತ ಜಾದು ಮಾಡೋ ಕಡ್ಡಿ ಇದರಲ್ಲೇ ಮಾಡಿರೋ ಅದ್ಭುತವಾದ ಎಣ್ಣೆ ಅಂತಲೇ ಹೇಳ್ತೀನಿ. ಈ ಎಣ್ಣೆ ಈ ಕಡ್ಡಿ ಸೇರಿದ್ರೆ ಮ್ಯಾಜಿಕ್. ನಿಮ್ಮ ಮುಖಕ್ಕೆ ಕಪ್ಪಗಿರೋರಿಗೆ ಬೆಳ್ಳಗಾಗ್ತೀರಿ, ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯುತ್ತೆ. ಸೊ ಒಂದೇ ಅಪ್ಲಿಕೇಶನಲ್ಲಿ 80% ರಿಸಲ್ಟ್ ಇದೆ. ಸೆಕೆಂಡ್ ಅಪ್ಲಿಕೇಶನಲ್ಲಿ ಆಲ್ಮೋಸ್ಟ್ 100ಗೆ 100% ರಿಸಲ್ಟ್ ಕೊಡೋ ಶಕ್ತಿ ಇದೆ ಈ ಪುಡಿಗೆ. ಯಾವುದೇ ಜಾದು ಮಾಡೋ ಪುಡಿ ಅಂದರೆ ಕೇವಲ ಚಿಟಿಕೆಯಷ್ಟು ರಾತ್ರಿ ಮಲಗೋಕ್ಕೆ ಮುಂಚೆ ಅಪ್ಲೈ ಮಾಡಿ. ಬೆಳಗ್ಗೆ ನಾನೇ ಹೇಳಿದ್ನಲ್ಲ, ನೀವು ಹುಡುಕ್ತೀರಾ ಎಲ್ಲಿತ್ತು ಪಿಗ್ಮೆಂಟೇಷನ್ ಅಂತ. ಸೊ ನಿಮ್ಮ ಕಪ್ಪಗಿದ್ದೀವಿ, ಕಪ್ಪು ಕಲೆಗಳಿದೆ, ಅದಕ್ಕೂ ಅಷ್ಟೇ ಮ್ಯಾಜಿಕಲ್ ಪುಡಿನೇ ಅಂತ ಹೇಳ್ತೀವಿ. ಓಕೆನಾ? ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 80% ರಿಸಲ್ಟ್ ಒಂದೇ ಅಪ್ಲಿಕೇಶನಲ್ಲಿದೆ. ಸೆಕೆಂಡ್ ಅಪ್ಲಿಕೇಶನಲ್ಲಿ 100% ರಿಸಲ್ಟು ಸುಮಾರು ಜನ ತಗೊಂಡಿದ್ದಾರೆ. ನೀವು ತಡೆ ಮಾಡ್ತಿದ್ದೀರಾ? ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಪಿಗ್ಮೆಂಟೇಷನ್ನ ಬುಡದ ಸಮೇತ ವಾಸಿ ಮಾಡ್ತೀವಿ ಪುಡಿ ಅಂತ ಹೇಳ್ತಾ, ಸುಮಾರು ಜನ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಈ ಆಯುರ್ವೇದದ ಕಡ್ಡಿಯ ಪುಡಿಯಿಂದ. ಇದನ್ನು ಶುದ್ಧೀಕರಣ ಮಾಡೋದು ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋಲಿ. ಏನಿಲ್ಲ, ಒಂದು 10 ನಿಮಿಷ ಇದರಲ್ಲಿ ಬಿಸಿಲಲ್ಲಿ ಹಾಕ್ಬಿಟ್ಟು ಇದನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳಿ. ನುಣ್ಣಕ್ಕೆ ಶ್ರೀಗಂಧದ ಥರ ಇರಬೇಕು. ಇದೊಂದು 20 ರೂಪಾಯಿ ನಿಮಗೆ ಎಲ್ಲ ಗಂಧಿಗೆ ಅಂಗಡಿನೂ ಅವೈಲಬಲ್ ಇದೆ. ಈ ಕಡ್ಡಿ ಯಾವುದು ಅಂತ ಹೇಳ್ತೀನಿ. ನಾವು 50,000 1 ಲಕ್ಷ ಖರ್ಚು ಮಾಡಿದ್ದೀವಿ ಅಂತ ಸುಮಾರು ಜನ ನಾನು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದ್ದು ಉಂಟು ಸುಮಾರು ತಿಂಗಳ ಕೆಳಗೆ. ಇವತ್ತು ನೋಡಿದ್ರೆ ಹೇಮಾ, ನಾವೇ ಬಾಯಿ ಮೇಲೆ ಬೆರಡಿಟ್ಕೊಳ್ತಿದ್ದೀವಿ, ನೀವು ಹೇಳಿದ ಈ ಪುಡಿ ನಮಗೆ ಜಾದು ಮಾಡಿದೆ ಅಂತ ಸುಮಾರು ಜನ 40ರಿಂದ 45 ಜನಕ್ಕೆ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ. ಓಕೆ, ಸೊ ಇದರಲ್ಲೇ ಮಾಡಿರೋ ಅದ್ಭುತವಾದ 2 ರೀತಿಯಾದ ಎಣ್ಣೆ ತೋರಿಸ್ತಾ ಇದ್ದೀನಿ. ನಿಮ್ಮ ಸ್ಕಿನ್ಗೆ ಯಾವುದು ಕಂಫರ್ಟಬಲು ಅದನ್ನು ನೀವು ಚೂಸ್ ಮಾಡ್ಬೋದು. ಯಾವುದು ಈ ಎಣ್ಣೆ ಅಂತ ಇವತ್ತಿನ ವೀಡಿಯೋಲಿ ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ನನಗೆ ಕಮೆಂಟ್ ಹಾಕ್ಬಿಡಿ, ಹೇಮಾ ನೀನು ಎಣ್ಣೆ ತೋರಿಸಿಲ್ಲ, ನೀನು ಕರೆಕ್ಟಾಗಿ ಹೇಳಿಲ್ಲ ಅಂತ. ಓಕೆನಾ? ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ನೀವು ಆಯಿಲ್ನ ಚೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಬಂದ್ಬಿಟ್ಟು ನಮಗೆ ನಲಪಮರಾಡಿ ಕೇರಳ ಟೀ ತೈಲ 11 ಥರದ ಗಿಡಮೂಲಿಕೆಗಳಿಂದ ಮಾಡಿರೋದು. ಫ್ರೆಂಡ್ಸ್, ಈ ಕಡ್ಡಿ ನಿಮಗೆಲ್ಲ ಗದ್ದೆ ಅಂಗಡಿಯಲ್ಲಿ ಅವೈಲಬಲ್ ಇದೆ. ಇದು ಆನ್ಲೈನಲ್ಲೂ ಅವೈಲಬಲ್ ಇದೆ. ಓಕೆ, ಫ್ಲಿಪ್ಕಾರ್ಟಲ್ಲಿ ಬೇಕಿದ್ರೆ ಲಿಂಕ್ ಕೇಳಿ ಕೊಡ್ತೀನಿ. ಇದನ್ನು ತಗೊಂಬಂದು ಒಂದು 10 ನಿಮಿಷ ನೀವೊಂದು ಬಿಸಿಲಲ್ಲಿ, ವಿಟಮಿನ್ ಡಿ ಬೇಕು ನಮಗೆ. ಓಕೆ, ಅದನ್ನು ಒಣಗಿಸ್ಬಿಟ್ಟು ಇದನ್ನು ಮಿಕ್ಸಿಲಿ ಸ್ವಲ್ಪ ಜಜ್ಜಿಬಿಟ್ಟು ಡೈರೆಕ್ಟ್ ಮಿಕ್ಸಿಗೆ ಹಾಕಿಬಿಡಿ. ಕಟ್ ಮಾಡೋಕ್ಕಾಗಲ್ಲ ಇದನ್ನು ಚಾಕುವಿಂದ, ಸ್ವಲ್ಪ ಗಟ್ಟಿ ಇದೆ ಬೇರು. ಓಕೆನಾ? ಸೊ ಇದನ್ನು ಜಜ್ಜಿಬಿಟ್ಟು ಒಂದು ಕಲ್ಲು ಸಹಾಯದಿಂದ ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕಾಗತ್ತೆ. ಆಯಿತಾ? ಇದೊಂದು ಬೇರು ಒಂಥರ ನಾರ್ ಥರ ಇರುತ್ತೆ ಇದು. ಈ ಕಡ್ಡಿ ಏನು ಅಂತ ಹೇಳ್ತೀನಿ, ತುಂಬ ವಿಶೇಷವಾದ ಕಡ್ಡಿ, ಎಸ್ಪೆಷಲಿ ಫಾರ್ ಕಲರ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಪಿಗ್ಮೆಂಟೇಷನ್ ರಿಮೂವಲ್ಗೆ. ಅದರಿಂದ ಮಾಡಿರೋ ಅದ್ಭುತವಾದ ಪುಡಿ. ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಈ ಪುಡಿನ ನಾನು ಹೇಳಿದಾಗೆ ವಿಟಮಿನ್ ಡಿ ಅವಶ್ಯಕತೆ ನಮ್ಮ ಸ್ಕಿನ್ಗೆ, ಹೇರ್ಗೆ ಇದೆ. ಆಯಿತಾ? ಆವಾಗಲೇ ನಮಗೆ 100% ರಿಸಲ್ಟ್ ಬರೋದು. ಸೊ ಈಗ ನಾನು ಒಂದು ಅಪ್ಲಿಕೇಶನಲ್ಲಿ 80 ಭಾಗ ನಿಮಗೆ ವಾಸಿಯಾಗಿದೆ ಅಂದರೆ ಇಟ್ ಬಿಕಾಸ್ ಆಫ್ ವಿಟಮಿನ್ ಡಿನೂ ಅದಕ್ಕೆ ಕಾರಣ ಆಗಿರುತ್ತೆ. ಓಕೆ, ಈ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಸುವಿನ ಹಾಲು ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನಿಮ್ಮ ನಂದಿನಿದು ಬ್ಲೂ ಕಲರ್ ಪ್ಯಾಕೆಟ್ ತೊಗೊಳ್ಳಿ. ಹಸಿ ಹಾಲು ಕಾಯಿಸಿರಬಾರ್ದು, ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಹಸಿ ಹಾಲಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಮತ್ತು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ತಣ್ಣಗಿರುತ್ತೆ, ಸ್ಕಿನ್ ಗ್ಲೋ ಸಿಗುತ್ತೆ. ಓಕೆನಾ? ಇದಿಲ್ಲ ಅಂದಿದ್ದ ಪಕ್ಷದಲ್ಲಿ, ಹಸುವಿನ ಹಾಲು ಸಿಗಲಿಲ್ಲ ಅಂದರೆ ನೀವು ನಂದಿನಿದು ಬ್ಲೂ ಕಲರ್ ತೊಗೊಳ್ಳಿ. ಇಲ್ಲಿ 2 ರೀತಿಯಾದ ಎಣ್ಣೆ ಆಯುರ್ವೇದಿಕಲ್ಲಿ ಪ್ರೂವನ್ನು. ಆಯಿತಾ? ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ ಅಂದಲ್ಲ ಈ ಎಣ್ಣೆಯಿಂದಲೇ. ಒಂದು ನಲಪಮರಾಡಿ ಕೇರಳ ಟೀ ತೈಲಂ 11 ಥರದ ಗಿಡಮೂಲಿಕೆಗಳಿಂದ ಮಾಡಿರೋದು. ನಿಮಗೇನಾದ್ರು ಕಸ್ತೂರಿ ಅರಿಶಿನ ಮತ್ತು ಅಶ್ವಗಂಧ ಇದಕ್ಕೆಲ್ಲ ಅಲರ್ಜಿ ಆದರೆ ಈ ಎಣ್ಣೆನ ಉಪಯೋಗಿಸ್ಕೋಬೇಡಿ. ಎಟ್ ಅಗೇನ್ ಆನ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಯಾವುದೇ ರೀತಿಯಾದ ಎಣ್ಣೆ ಉಪಯೋಗಿಸ್ಕೋಬೇಕಾದ್ರೂ ನೀವು ಪ್ಯಾಚ್ ಟೆಸ್ಟ್ ಮಾಡಿರಬೇಕು. ಇನ್ನೊಂದು ಎಣ್ಣೆ ಯಾವುದು ಅಂದರೆ ಎಸ್ ಟಿ ಮದ್ದು ಕಡಿ. ಆಯಿತಾ? ಯಾರ್ಯಾರಿಗೆ ನಲಪಮರಾಡಿ ಅಲರ್ಜಿ ಅಂತ ಸೂಟ್ ಆಗಲ್ಲ ಅಂದವರು ಎಸ್ ಟಿ ಮದ್ದು ಕಡಿನ ತೊಗೋಬೋದು. ಆಯಿತಾ? ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್. ನಿಮ್ಮ ಸ್ಕಿನ್ಗೆ ಯಾವುದು ಅನುಗುಣವಾಗಿದೆಯೋ ಅದನ್ನು ತೊಗೋಬೇಕು. ಮತ್ತು ಇದರಲ್ಲಿ ಸುಮಾರಷ್ಟು ಆಯುರ್ವೇದ ಪದಾರ್ಥಗಳ ಗಿಡಮೂಲಿಕೆಗಳಿಂದ ಮಾಡಿರೋ ಎಣ್ಣೆ. ಸುಮಾರು 12 ಗಂಟೆಗಳ ಕಾಲ ಇದನ್ನು ಬೇಯಿಸಿದರೆ. ಇದು ನಲಪಮ ಇಸ್ ನಥಿಂಗ್ ಬಟ್ ಕೇರಳ ಬೇಸ್ಡ್ ಆಯಿಲ್. ಅಂದರೆ ಕೇರಳಲ್ಲಿ ಕೋಸ್ಟಲ್ ರೀಜನ್ ಇರೋದ್ರಿಂದ ನಮಗೆ ತೆಂಗಿನಕಾಯಿ ಬೇಸಾಗಿ ಬರುತ್ತೆ. ಓಕೆನಾ? ಸೊ ಇವಾಗ ನಮಗೆ ತೆಂಗಿನಕಾಯಿ ಎಣ್ಣೆನೇ ಆಗಲ್ಲ ಮುಖಕ್ಕೆ ಅಂತ ಕೆಲವರಿದ್ದಾಗ, ಸೊ ಪ್ಲೀಸ್ ಅವಾಯ್ಡ್ ದಿಸ್.
ಇವನ್ ಆಫ್ಟರ್ ಪ್ಯಾಚ್ ಟೆಸ್ಟ್ ನಿಮ್ಗೆ ಆಗಲ್ಲ ಅಂದರೆ ದಯವಿಟ್ಟು ಅವಾಯ್ಡ್ ಮಾಡಿ. ಓಕೆ, ಇದಕ್ಕೆ ವಿಟಮಿನ್ ಎ ಯಥೇಚ್ಛವಾಗಿರೋ ಹಸಿ ಹಾಲು, ಹಸುವಿನ ಹಾಲು ಆರ್ ನಂದಿನಿ ಬ್ಲೂ ಪ್ಯಾಕೆಟ್, ಫ್ಯಾಟ್ ಕಮ್ಮಿ ಇರೋದು. ಓಕೆ, ಇದನ್ನು ನಾನು ಮುಲತಿ ಪೌಡರ್, ಆ ಕಡ್ಡಿ ಬಂದ್ಬಿಟ್ಟು ಮುಲತಿ ಕಡ್ಡಿ ಬೇರು, ಆಯಿತಾ. ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಎಂಟೈರ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ನಾನು ನೆಕ್ಸ್ಟ್ ಇದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೋದ್ರೆ ಅನದರ್ 30 ಮಿನಿಟ್ಸ್ ಆಗುತ್ತೆ, ವೀಡಿಯೋ ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇವಾಗ ಡಾರ್ಕ್ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಇದರಲ್ಲಾಗುತ್ತೆ. ಎಟ್ ಅಗೇನ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಾವೇನಂತೀವಿ, ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಓಕೆ, ನಾನು ಈ ಹಸುವಿನ ಹಾಲನ್ನ ಫ್ರಿಜ್ಜಲ್ಲಿ ಒಂದು 10ರಿಂದ ಒಂದು 30 ನಿಮಿಷ ಇಟ್ಟಿದ್ದೆ. ಓಕೆ, ಇಟ್ಟು ನಾವು ಯೂಸ್ ಮಾಡಬೇಕಾದ್ರೆ ಸ್ಕಿನ್ ಗ್ಲೋ ಬರುತ್ತೆ. ಸೊ ಇದನ್ನು ನಾವು ಮಿಕ್ಸ್ ಮಾಡಿದ್ಮೇಲೆ ಜಾಸ್ತಿ ದಿನ ಇರೋಕ್ಕೆ ಬರಲ್ಲ. ಓಕೆ, ಸೊ ಇದು ಅಪ್ಲಿಕೇಶನ್ ಮಾಡೋಕ್ಕೆ ಮುಂಚೆ ಫಸ್ಟು ಫೇಸ್ ಕ್ಲೆನ್ಸಿಂಗ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಎಟ್ಟಾಗಿ ಅದೇ ಹಸುವಿನ ಹಾಲು ತೊಗೊಂಡು ಒಂದು ಕಾಟನ್ ಬಾಲ್ ಸಹಾಯದಿಂದ ಅದನ್ನು ಡಿಪ್ ಮಾಡಿಬಿಟ್ಟು ನಾನು ಮುಖನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ಡೆಡ್ ಸೆಲ್ಸ್ ರಿಮೂವ್ ಆಗುತ್ತೆ, ಇಂಪ್ಯೂರಿಟೀಸ್ ರಿಮೂವ್ ಆಗುತ್ತೆ. ಆಲ್ದೋ ನಾವು ಸೋಪಾಗಿ ಮುಖ ತೊಳೆದ್ರು, ಕಡಲೆ ಹಿಟ್ಟು ಹಸಿ ಹಾಲು ಮುಖ ತೊಳೆದ್ರು, ಇವೆರಡು ಕಂಪೇರ್ ಮಾಡಿದ್ರೆ ದಿಸ್ ಇಸ್ 100ಗೆ 1000% ಬೆಟರ್. ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಿದ್ರು ಹೊರತು ಎಲ್ಲೂ ಸಾಬೂನು ಇರಲಿಲ್ಲ, ಆಯಿತಾ. ಸೊ ಕಡಲೆ ಹಿಟ್ಟು ಬಳಕೆ ಅಥವಾ ಹಸಿ ಹಾಲಿನ ಬಳಕೆ ಇತ್ತು. ಸೊ ನಾನು ನಿಮ್ಮ ಜೊತೆ ಬ್ಯಾಕ್ ಕ್ಯಾಮ್ರಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಇಂಪ್ಯೂರಿಟೀಸ್ ಆ ಕಾಟನ್ ಬಾಲ್ಗೆ ಬಂತು ಅಂತ. ನೀವು ದಿನಕ್ಕೊಂದು 4ರಿಂದ 5 ಸಲ ಈ ಪ್ರೊಸೀಜರ್ ಮಾಡಿದ್ರೆ ನಿಮಗೆ ಅದ್ಭುತವಾದ ರಿಸಲ್ಟು ಇದರಲ್ಲೇ ಸಿಕ್ಬಿಡುತ್ತೆ. ಒಂದು 50 ಭಾಗದಷ್ಟು ಮುಖದ ಮೇಲಿರೋ ಇಂಪ್ಯೂರಿಟೀಸ್ ಬಂದ್ಬಿಡುತ್ತೆ. ಫೈನ್, ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಈಗ ಎಟ್ ಅಗೇನ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಾನು ಏನು ಹೇಳ್ತೀನಿ ಅಂದರೆ, ಎಷ್ಟೇ ಮದ್ದು ಕಡಿ ಆಗಿರ್ಬೋದು, ನಲಪಮರಾಡಿ ಆಯಿಲ್ ಆಗಿರ್ಬೋದು, ಇವಾಗ ನನಗಾಗಿದೆ ಅಂದರೆ ನಿಮಗಾಗಬೇಕು ಅಂತ ಏನೂ ಇಲ್ಲ. ಓಕೆ, ಒಂದು 5 ನಿಮಿಷ ಹಸುವಿನ ಹಾಲಲ್ಲಿ ಮುಖನ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ನೆಕ್ಸ್ಟು 1 or 2 ಡ್ರಾಪ್ಸ್, ಬಟ್ 1 ಡ್ರಾಪ್ ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದೀವಿ, ನಮಗೆ ಪ್ಯಾಚ್ ಟೆಸ್ಟ್ ಆಗಿ ಬಂದಿದೆ ಅಂದಾಗ ಒಂದೇ ಒಂದು ಡ್ರಾಪ್ ಇದು ತೊಗೊಳ್ಬೋದು. ಅಂದರೆ ನಲಪಮರಾಡಿ ಆರ್ ಎಷ್ಟಿ ಮದ್ದು ಕಡಿ, ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್. ಎಟ್ ಅಗೇನ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 11ರಿಂದ 12, 13 ಥರ ಗಿಡಮೂಲಿಕೆಗಳಿಂದ ಮಾಡಿರೋ ಎಣ್ಣೆ ಆಗಿರೋದ್ರಿಂದ ಇವಾಗ ನಲಪಮರಾಡಿಲಿ ನಮಗೆ ಕಸ್ತೂರಿ ಅರಿಶಿನ ಡಾಮಿನೇಟಿಂಗ್ ಆಗಿದೆ. ಸೊ ಅದಕ್ಕೆ ನಾನು ಅಪ್ಲೈ ಮಾಡಿದ ತಕ್ಷಣ ಯೆಲ್ಲೋ ಕಲರ್ ಆಗ್ತಿದೆ ಸ್ಕಿನ್ನು. ಸೊ ಎಟ್ ಅಗೇನ್ ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಕಸ್ತೂರಿ ಅರಿಶಿನ ಆಗಿ ಬರಲ್ಲ, ಅಶ್ವಗಂಧ, ಶ್ರೀಗಂಧ ಪ್ರತಿಯೊಂದು ಪದಾರ್ಥಗಳಿದೆ, ನಿಮಗೆ ಬರಲ್ಲ ಅಂದಾಗ ಪ್ಲೀಸ್ ಅವಾಯ್ಡ್, ಸ್ಕಿಪ್ ಮಾಡಿಬಿಡಿ. ಓಕೆ, ಸೊ ಎಟ್ ಅಗೇನ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ರತಿಯೊಂದು ವಿಷಯನೂ ಪ್ಯಾಚ್ ಟೆಸ್ಟ್ ಮಾಡಬೇಕಾದ್ರೆ ಐದರ್ ನಲಪಮರಾಡಿ, ಕೇಲಾಟಿ ತೈಲಮ್ ಆಗಿರ್ಬೋದು, ಎಷ್ಟಿ ಮತ್ತು ಕಡಿ ಆಗಿರ್ಬೋದು. ದೀಸ್ ಆರ್ ದಿ ಪವರ್ಫುಲ್ ರೆಮಿಡೀಸ್ ನಮಗೆ ಆಯುರ್ವೇದದಲ್ಲಿ ಇರೋದ್ರಿಂದ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಹೋಗಿಲ್ಲ ಅನ್ನೋರಿಗೆ ಎಟ್ ಅಗೇನ್ ಏನಂತೀನಿ, ಜಸ್ಟ್ 150 ಅಥವಾ 200 ರೂಪೀಸ್ ಇರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ. ಇದನ್ನು ತೊಗೊಂಬಂದು ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟು ದ ಡೈರೆಕ್ಷನ್ ಆಫ್ ಮಸಾಜ್ ಬಂದುಬಿಟ್ಟು ನಮಗೆ ಡೌನ್ ಟು ಅಪ್ವರ್ಡ್ಸ್ ಇರುತ್ತೆ ಹೊರತು ಫ್ರಮ್ ಅಪ್ವರ್ಡ್ಸ್ ಟು ಡೌನ್ವರ್ಡ್ಸ್ ಇರಲ್ಲ. ಈ ಪಾಯಿಂಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಎಲ್ಲದಕ್ಕಿಂತ ಮುಂಚೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ರಿಕ್ವೈರ್ಡ್. ನೀವು ಐದರ್ ನಲಪಮ ಆದರೂ ಯೂಸ್ ಮಾಡಿ, ನಲಪಮರಾಡಿ, ಕೇರಳಾಟಿ ತೈಲಮ್ ಯೂಸ್ ಮಾಡಿ, ಆರ್ ಎಷ್ಟಿ ಮದ್ದು ಕಡಿ ಯೂಸ್ ಮಾಡಿ. ಇವೆರಡು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ. ಯಾರಿಗಾದರೂ ಬೇಕಾದರೆ ಹೇಳಿ, ಲಿಂಕ್ ಕೊಡ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಈ ಪಾಯಿಂಟ್ನ ಕ್ಲಿಯರ್ ಮಾಡಿ. ಈಗ ಆಫ್ಟರ್ ದ ಮಸಾಜ್ ಜಸ್ಟ್ 5 to 6 ಮಿನಿಟ್ಸ್, ಮ್ಯಾಕ್ಸಿಮಮ್ 10 ಮಿನಿಟ್ಸ್, 10 ಮಿನಿಟ್ಸ್ ಬೇಡ, 5 to 6 ಮಿನಿಟ್ಸ್ ಸಾಕು. ಎಟ್ ಅಗೇನ್ ಇದ್ರದ್ದು ರೆಮಿಡಿ ನಾವೇನು ಮಾಡ್ಕೋತಿದ್ದೀವೋ ಇದಕ್ಕೆ 21 ಡೇಸಿಂದ ಇದ್ರದ್ದು ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ, ಆಯಿತಾ. ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಮಸಾಜ್ ಕೊಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ 21 ಡೇಸ್ ಟು 2 ಮಂತ್ಸ್ ಇದರ ಎಫೆಕ್ಟ್ ಇರುತ್ತೆ. ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಾನು 21 ಡೇಸ್ ಅಂತ ಹೇಳಲ್ಲ. ಇಟ್ ವಿಲ್ ಟೇಕ್ ವಿದಿನ್ 2 ಮಂತ್ಸ್ ಇದ್ರದ್ದು ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಮುಂಚೆ ಐದರ್ ಮುಲತಿ ಪೌಡರ್ ಆಗಿರ್ಬೋದು, ಐದರ್ ನಲಪಮರಾಡಿ ಆಗಿರ್ಬೋದು, ಅವ್ರು ಎಷ್ಟಿ ಮದ್ದು ಕಡಿ ಆಗಿರ್ಬೋದು, ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ನೆಸಸರಿ ಅಂತ ಹೇಳ್ತೀನಿ. ಮತ್ತು ಆ ಕಡ್ಡಿ ತೊಗೊಂಬಂದು ನಿಮಗೆ ಮುಲತಿ ಪೌಡರ್ ಅವೈಲಬಲ್ ಇದೆ. ಬಟ್ ಆನ್ ಎ ಸೇಫರ್ ಸೈಡ್ ಫಾರ್ ಬೆಸ್ಟ್ ರಿಸಲ್ಟ್ ನಾನೇನು ಹೇಳ್ತೀನಿ ಅಂದರೆ, ಕಡ್ಡಿ ತೊಗೊಂಬಂದು ಶುದ್ಧೀಕರಣ ಮಾಡಿಕೊಂಡು, ಅಂದರೆ ಶುದ್ಧೀಕರಣ ಅಂದರೆ ವಿಟಮಿನ್ ಡಿ ಯಥೇಚ್ಛವಾಗಿ ಸಿಗೋ ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನು ಒಂದು ದಿನ ನೀವು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಪೌಡ್ರು ಮಾಡೋಕ್ಕೆ ಮುಂಚೆ ನೀವು ಅದನ್ನು ಸ್ವಲ್ಪ ಜಜ್ಜಬೇಕಾಗುತ್ತೆ, ಅದು ನಾರಿನಾಂಶ ಇರುತ್ತೆ. ಓಕೆ, ಡೈರೆಕ್ಟಾಗಿ ಮಿಕ್ಸಿಲ್ಲ, ತುಂಬ ಪೌಡ್ರ್ ಆಗೋಲ್ಲ. ಎಟ್ ಅಗೇನ್ ಈ ಪೌಡ್ರನ್ನ ನೀವು 6 ತಿಂಗಳು, ವರ್ಷ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬಟ್ ಒಂದೇ ಸ್ಪೂನು, ಒಂದೇ ಕೈ ಹಾಕ್ಬಿಡಿ. ಇದನ್ನು ನಾನು ಮುಲ್ತಾನಿ ಮತ್ತು ಹಸಿ ಹಾಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದು 8 to 9 ಮಿನಿಟ್ಸ್ ಇದೆ. ಸೊ ನಾನು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಇದೆ, ನೀವು ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ.
ಸೊ ನಿಮಗೆ ಡಿಫ್ರೆನ್ಸ್ ಆಫ್ ಸ್ಕಿನ್ ಚೇಂಜಸ್ ಗೊತ್ತಾಗುತ್ತೆ ಇದರಲ್ಲಿ, ಆಯಿತಾ. ಮತ್ತೆ ರಿಪೀಟ್, ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ನೆಸಸರಿ. ಓಕೆ, ಸೊ ಇದಕ್ಕೆ ಮುಂಚೆ ಯಾರ್ಯಾರು ಮೂಲತಿ ಸೋಪ್ ತೊಗೊಂಡಿದ್ದೀರೋ ಅವರು ಈ ರೆಮಿಡಿನ ಮಾಡ್ಕೋಬೋದು. ಬಟ್ ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಜಾದು ಮಾಡುತ್ತೆ ಒಂದೇ ಅಪ್ಲಿಕೇಶನ್, ಅದು ರಾತ್ರಿ ಮಲ್ಗೋಕ್ಕೆ ಮುಂಚೆ ಅಪ್ಲೈ ಮಾಡೋ ಅದ್ಭುತವಾದ ರೆಮಿಡಿ, ಓಕೆನಾ. ಸೊ ಇದು ಸುಮಾರು ಜನಕ್ಕೆ ಏನಂತೀವಿ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಸೊ ಯಾರ್ಯಾರಿಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಿಗ್ಮೆಂಟೇಷನ್ ಹೋಗಿಲ್ಲ ಅನ್ನೋರು ಪಾಸಿಟಿವ್ ಆಗಿ ಇದ್ರದ್ದು ರಿಸಲ್ಟು, ಇದು ಬೆನಿಫಿಟ್ ತೊಗೊಂಡಿದ್ದಾರೆ ಆನ್ ಎ ಸೋಷಲ್ ಪ್ಲ್ಯಾಟ್ಫಾರ್ಮ್. ಮತ್ತು ಆಯುರ್ವೇದದಲ್ಲಿ ಇದು ಪ್ರೂವನ್, ಹೌದು, ನಲಪ ಮರಾಠಿ ಮತ್ತು ಎಸ್.ಟಿ. ಮಧು. ಬಟ್ ಫಸ್ಟು ಯಾವುದು ತುಂಬ ಪವರ್ಫುಲ್ ಫಾರ್ ಪಿಗ್ಮೆಂಟೇಷನ್ ಮತ್ತು ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ಗೆ ಅಂದರೆ ನಲಪ ಮರಾಠಿ, ಕೇರಳ ಟೀ, ತೈಲಮ್ ಕಮ್ಸ್ ಫಸ್ಟ್. ನೆಕ್ಸ್ಟು ನಮ್ಗೆ ಅದು ಆಗದೇ ಇಲ್ಲಪ್ಪ ನಲಪಮ ಅನ್ನೋರು ಮಾತ್ರ ಎಸ್.ಟಿ. ಮಧು ಕಡೆಗೆ ಹೋಗ್ತಾರೆ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ಏನು ಗೊತ್ತಾ, ನಲಪ ಮರಾಠಿ ಮೋಸ್ಟ್ ಪವರ್ಫುಲ್. ಅದು ನಿಮಗೆ 100ಗೆ 1000% ರಿಸಲ್ಟ್ ಕೊಟ್ಟರೆ, ಇದು ನಿಮಗೆ 100ಗೆ 80 ಭಾಗದಷ್ಟು ರಿಸಲ್ಟ್ ಕೊಡುತ್ತೆ ಎಸ್.ಟಿ. ಮಧು ಕಡೆ, ಓಕೆನಾ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ವಿತ್ ಶೈನಿಂಗ್, ಆಯಿತಾ. ಸೊ ಇದು ನನಗಾಗಿದೆ, ಸುಮಾರು ಜನಕ್ಕಾಗಿದೆ, ನಿಮ್ಗೆ ಯಾಕಾಗಲ್ಲ? ಡೆಫಿನೆಟಾಗಿ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋ ಎಲ್ಲ ಮುಗಿಸ್ತಾ ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀನು. ವಾಟ್ಸಪ್ ನಂಬರ್ ಇದೆ, ಯೂಟ್ಯೂಬಲ್ಲೂ ಕಮೆಂಟ್ಸ್ ಹಾಕಿ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಬಲ್ಲ.